ಹಲೋ ಗೈಸ್, ನಮಸ್ತೆ. ಐ ಹೋಪ್ ನಾ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಲೈಕ್ ಆಗತ್ತೆ ತಿಳ್ಕೊತೀನಿ. ಯಾಕಂದ್ರೆ ನಾ ದಿನ ಬೇರೆ ಬೇರೆ ಟೈಪಿಂದ ವಿಡಿಯೋ ಹಾಕತ್ತೀನಿ. ಸೊ ಐ ಹೋಪ್ ನಾ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಲೈಕ್ ಆಗತ್ತೆ ತಿಳ್ಕೊತೀನಿ. ನೋಡಿ, ಇವತ್ತು ನವರಾತ್ರಿ 9ನೇ ದಿನ. ಸೊ ಗುಡಿಗೆ ಬಂದಿದ್ವಿ. ನೋಡಿರಿ, ಹೆಣ್ಮಕ್ಳು ಎಷ್ಟು ಕುಂತಾರೆ ಇವತ್ತೆಲ್ಲರೂ. ಯಾಕಂದರೆ ಇವತ್ತೆಲ್ಲರೂ ಉಡಿ ತುಂಬ್ಕೋತಾಳೆ. ನೋಡಿರಿ, ಸಾಲಾಗಿ ಎಷ್ಟು ಮಂದಿ ಕುಂತಾರೆ. ಎಲ್ಲ ಗುಡಿ ಕಡೆ ಎಲ್ಲ ಪೂರ್ತಿ ಎಲ್ಲ ಜಾಗನೇ ಇರಲ್ಲ ಆಗಿತ್ತು. ಈ ಕಡೆ ನಾವು ಪೂಜೆ ಮಾಡಬೇಕಂದ್ರಪ್ಪ. ನೋಡಿರಿ, ನೀವು ಬರ್ರಿ, ಸ್ವಲ್ಪ ಸುಮ್ಮನೆ ಬರ್ರಿ, ತೋರಿಸ್ತೀನಿ. ಸಣ್ಣ ಮಕ್ಕಳುಗಳು ಬರ್ರಿ. ನೋಡಿರಿ ಹೇಗೆ ಕುಂತಾರೆ ಎಲ್ಲ ಸಾಲಾಗಿ ಮಂದಿಗಳು ಹೆಣ್ಮಕ್ಳು. ಒಬ್ಬೊಬ್ರು 5 ಜನಗದ್ದು ಬಿಡ್ಕೊಂಡಿರ್ತಾರೆ, ಒಬ್ಬೊಬ್ಬರು 10 ಜನಗದ್ದು ಬಿಟ್ಕೊಂಡಿರ್ತಾರೆ. ಉಡಿ ತುಂಬೋದು ಎಷ್ಟು ಮುಖದ ಸಿಗ್ತಾರೆ ಅಷ್ಟು ಮಂದಿಗೆ ತುಂಬಿರ್ತಾರೆ. ಸೊ ನೋಡಿರಿ, ಇಷ್ಟೆಲ್ಲ ಝಗಮಗ್ ದೀಪಾವಳಿ ಪೂರ್ತಿ ಝಗಮಗ್ ಆಗತ್ತಿತ್ತು ಗುಡಿ ಎಲ್ಲ ಪೂರ್ತಿ. ನಾವು ಇವಾಗ ಜಸ್ಟ್ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡ್ಲಿಕ್ಕೆ. ಸೊ ನೋಡಿರಿ, ಅಲ್ಲಿ ಟೈಮೇ ಸಿಗತ್ತೆ ನಮ್ಗೆ, ಅಲ್ಲಿ ರಶ್ ಐತಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ವೇಟ್ ಮಾಡತ್ತೀವಿ. ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ವಿ ಮನೆಗೆ. ಆಮೇಲೆ ಮಧ್ಯಾಹ್ನ ಮತ್ತು ನಮ್ಮ ಮನೆ ಬಾಜುದವ್ರು ಇದ್ದವ್ರು ಉಡಿ ತುಂಬ್ಕೊಂಬ ಅಲ್ಲಿ ಸೇವಾಲಾಲ್ ಗುಡಿಯೊಳಗೆ ಉಡಿ ತುಂಬಾತಾರ ಅಂದಿದ್ರು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿರಿ, ಎಲ್ಲರೂ ನಾವು ಕುಂತೇವಿ ಇಲ್ಲಿ ಉಡಿ ತುಂಬಿಸ್ಕೊಳಕ್ಕೆ. ಯಾಕಂದರೆ ಹೆಣ್ಮಕ್ಳು ಸಣ್ಣ ಹುಡುಗಿಯರು ಎಲ್ಲರಿಗೂ ಅಲ್ಲಿ ಉಡಿ ತುಂಬ್ತಾರೆ. ಹೆಣ್ಮಕ್ಳು ಸಣ್ಣ ಹುಡುಗರಿಗೆ ಮತ್ತು ನಮ್ಮಂಥ ಹುಡುಗಿಯರಿಗೆ ಎಲ್ಲರಿಗೆ ಬರೀ ಎಲೆ ಮತ್ತು ಕಡ್ಲಿ ಕಾಳು ಕೊಟ್ಟಾರ. ಮತ್ತು ಉಳ್ಕಿದವ್ರಿಗೆ ಮುತ್ತಿಂದನೇ ಏನೇನು ಸಾಮಾನು ಕೊಟ್ಟಾರ. ಸೊ ನೋಡಿರಿ, ನಮ್ಮ ದುರ್ಗಾದೇವಿ 9 ಅವತಾರಗಳು. ಇದು ಶಿವಲಾಲ್ ಅವ್ರ ಮೂರ್ತಿ ಐತಿ. ನೋಡಿರಿ, ದುರ್ಗಾದೇವಿದು 9 ಮೂರ್ತಿ. ನೋಡಿರಿ, ದಿನ ಬೇರೆ ಬೇರೆ ಸಾಡಿ ಹಾಕಿ ಫುಲ್ ಅಲಂಕಾರ ಮಾಡಿ ಕುಂತಿಸಿದ. ಇದು ಮೇನ್ ಗುಡಿ, ದುರ್ಗಾದೇವಿ ಗುಡಿ. ಇದು ದುರ್ಗಾದೇವಿ ಜಾತ್ರೆನೂ ಆಗ್ತೈತಿ, ಎಲ್ಲ ಕಳಶನೂ ತಂದಿರ್ತಾರೆ. ಸೊ ನಾವಿಲ್ಲೆಲ್ಲ ಉಡಿ ಎಲ್ಲ ತುಂಬಿಸ್ಕೊಂಡು ಹೋಗ್ದಿತ್ತು. ಸೊ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಟ್ಟೆ ಅಲ್ಲಿ. ನನಗೆ ಖುಷಿ ಆಗತೈತಿ. ಇವತ್ತಿಗಿಷ್ಟೇ.